ನಮ್ಮಲ್ಲಿ ಯಾವುದಾದ್ರೂ ಯೋಜನೆಗಳು ಜಾರಿ ಆಗುತ್ತೆ ಅಂದ್ರೆ ಅದನ್ನ ಜಾರಿಗೆ ತರೋ ತನಕ ಕೂಡ ಬಹಳ ಉತ್ಸಾಹದಿಂದ ನಾಯಕರು ಕೆಲಸ ಮಾಡ್ತಾರೆ. ಅದು ಜಾರಿಗೆ ಬಂದ ಮೇಲೆ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಯೋಜನೆಗಳು ನಿಂತೆ ಹೋಗ್ಬಿಟ್ಟಿದೆ ಅರ್ಧಕ್ಕೆ. ಇನ್ನೂ ಕೆಲ ಯೋಜನೆಗಳನ್ನ ನಿರ್ವಹಣೆ ಮಾಡ್ತಿದ್ದೀವಿ ಅಂತ ತಪ್ಪು ಲೆಕ್ಕ ಕೊಡ್ತಾರೆ. ಬಟ್ ಎಲ್ಲೆಲ್ಲಿ ಎಷ್ಟು ಖರ್ಚು ವೆಚ್ಚ ಆಯಿತು ಅನ್ನೋದ್ರ ಬಗ್ಗೆ ಸರಿಯಾಗಿ ಲೆಕ್ಕ ಕೊಡುವಲ್ಲಿ ಕೆಲ ಅಧಿಕಾರಿಗಳು ಫೇಲ್ ಆಗ್ಬಿಡ್ತಾರೆ. ಅಂಥದ್ದೇ ಒಂದು ಆರೋಪ, ಅಂಥದ್ದೇ ಒಂದಷ್ಟು ಪ್ರಶ್ನೆಗಳು ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವಿರುದ್ಧ ಕೇಳೋದಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಯಾವ ಯೋಜನೆಗೆ ಸಂಬಂಧಪಟ್ಟಂತೆ ಇಂಥ ಆರೋಪಗಳು ಕೇಳೋದಕ್ಕೆ ಸಿಕ್ತು? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪ್ರಮುಖ ಸ್ಥಳಗಳಲ್ಲಿ ಈ ರೀತಿ ಅನೇಕ ಡಿಜಿಟಲ್ ಡಿಸ್ಪ್ಲೇಗಳನ್ನು ಅಳವಡಿಸಲಾಗಿದೆ. ಆಗಿರೋ ಸಾಧನೆಗಳು, ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಲುಪಿಸೋದು ಇದರ ಮುಖ್ಯ ಉದ್ದೇಶ. ಆದರೆ ಈ ಎಲ್ಲಾ ಡಿಸ್ಪ್ಲೇಗಳು ಇದೀಗ ಬಂದ್ ಆಗಿ ಹೋಗಿದೆ. ಇದಕ್ಕೆ ಕಾರಣ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯತನ. ನಗರದಲ್ಲಿ ಇಂತಹ 30 ಡಿಸ್ಪ್ಲೇಗಳನ್ನು ಅಳವಡಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ 16, ಧಾರವಾಡದಲ್ಲಿ 14 ಡಿಸ್ಪ್ಲೇಗಳನ್ನು ಅಳವಡಿಸಲಾಗಿದೆ. ಇವುಗಳಿಗೆ ಪಾಲಿಕೆ ಖರ್ಚು ಮಾಡಿದ್ದು ಬರೋಬ್ಬರಿ 4.17 ಕೋಟಿ ರೂಪಾಯಿ. ಆದರೆ ಕಳೆದ 3 ತಿಂಗಳಿನಿಂದ ಇವುಗಳ ವಿದ್ಯುತ್ ಬಿಲ್ ಪಾವತಿಯಾಗ್ತಿಲ್ಲ. ಇದರಿಂದ ಡಿಸ್ಪ್ಲೇಗಳ ವಿದ್ಯುತ್ ಸಂಪರ್ಕಕ್ಕೆ ಹೆಸ್ಕಾಂ ಸಿಬ್ಬಂದಿ ಕತ್ತರಿ ಹಾಕಿದ್ದಾರೆ. ನಮ್ಮ ಮಾಹಿತಿ ಪ್ರಕಾರ ಅದು ಕರೆಂಟ್ ಬಿಲ್ ತುಂಬಿಲ್ಲ ಮತ್ತು ಕರೆಂಟಿನ ಸಮಸ್ಯೆ ಐತೆ ಅಂತೇಳಿ ಮಾಡಿದ್ರು. ಸರ್ಕಾರದಿಂದ ಬಂದಂಥ ದುಡ್ಡು ಆಮೇಲೆ ರೈತರಿಗೆ ಇಲ್ಲಿಂದ ನಾಗರಿಕರಿಗೆ ಅನುಕೂಲ ಮಾಡೋದು, ಆಮೇಲೆ ನಮ್ಮ ಕಾರ್ಪೊರೇಷನ್ಗೆ ಬರುವಂಥ ಆದಾಯ ಬರ್ತದೆ ಅಂತ ಹೇಳಿದ್ರೆ ಆರು ಬಂದ್ ಮಾಡ್ಯಾರ. ಅದಕ್ಕೇನೈತಲ್ಲ ಅದನ್ನು ಶೀಘ್ರದಲ್ಲಿ ಅವನು ಶುರು ಮಾಡಬೇಕು, ಮಾಡಿ ಇಂಥ ದುರಾಡಳಿತವನ್ನು ಬಿಟ್ಟು ಮಹಾನಗರ ಜನರಿಗೆ ಒಳ್ಳೇದು ಮಾಡಬೇಕಂತ ನಾನು ಅನಿಸಿಕೆ. ಅಧಿಕೃತವಾಗಿ ಪಾಲಿಕೆಯಿಂದ ಅನುಮತಿ ಪಡೆದು ಜಾಹೀರಾತು ಬೆತ್ತರಿಸಲು 2023ರಲ್ಲೇ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಸ್ಟಾರ್ ಸಿಟಿ ಯೋಜನೆಯಡಿ ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ ಅಳವಡಿಸಿ ಜನವರಿಯಲ್ಲಿ ಪಾಲಿಕೆಗೆ ಹಸ್ತಾಂತರಿಸಲಾಗಿತ್ತು. ಆದರೆ ಪಾಲಿಕೆ ಈ ಬೋರ್ಡ್ಗಳಿಗೆ ಇಂತಿಷ್ಟು ಅಂತ ದರ ನಿಗದಿಸಿರೋದಿಲ್ಲ. ಹೀಗಾಗಿ ಪಾಲಿಕೆಗೆ ಇವುಗಳಿಂದ ₹1 ಕೂಡ ಆದಾಯ ಬಂದಿಲ್ಲ. ಹುಬ್ಬಳ್ಳಿಯ ತೋಳನಕೆರೆ, ಉಣಕಲ್ಕೆರೆ ಸೇರಿ ಹಲವೆಡೆ ಇವುಗಳನ್ನು ಅಳವಡಿಸಲಾಗಿದ್ದು ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇವೆಲ್ಲ ಇದ್ದು ಇಲ್ಲದಂತಾಗಿದೆ. ಅದನ್ನು ಪೂರಾ ಸರ್ವೆಯನ್ನು ಮಾಡಿಸಿದ್ವಿ. ಹುಬ್ಬಳ್ಳಿ ಧಾರವಾಡ ನಗರಾದ್ಯಂತ ಇರುವಂಥ ಎಲ್ಲ LED ಟಿವಿಗಳನ್ನು ಸರ್ವೆಯನ್ನು ಮಾಡಿಸಿದ್ದೀವಿ. ಆ ಸರ್ವೆ ಮಾಡಿಸಿ ಅಲ್ಲಿ ಏನು ಲೋಪದೋಷಗಳಿದೆ ಅದನ್ನು ಸರಿ ಮಾಡಿ ಮುಂಬರುವ ದಿನಗಳಲ್ಲಿ ಅದಕ್ಕೇನು ಟೆಂಡರ್ ಕರಿಬೇಕಾ ಅಥವಾ ನಮ್ಮ ಮಹಾನಗರ ಪಾಲಿಕೆಯಿಂದ ಸ್ವತಃ ಮಾಡಲಿಕ್ಕೆ ಸಾಧ್ಯ ಆಗ್ತದನ ಅಂತ ಅದನ್ನು ಚರ್ಚಿಸಿ ಅದರ ಬಗ್ಗೆ ನಿರ್ಣಯ ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. 2024ರ ಜನವರಿಯಲ್ಲೇ ಮಹಾನಗರ ಪಾಲಿಕೆಗೆ ಇವುಗಳನ್ನು ಹಸ್ತಾಂತರಿಸಲಾಗಿದೆ. ಆದರೂ ಈವರೆಗೂ ಟೆಂಡರ್ ಕರೆಯೋದಕ್ಕೆ ಯಾಕೆ ತಡವಾಯಿತು ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಈ ಡಿಸ್ಪ್ಲೇ ಬೋರ್ಡ್ಗಳಿಂದಾಗಿ ತಿಂಗಳಿಗೆ 30ರಿಂದ 35 ಸಾವಿರ ವಿದ್ಯುತ್ ಬಿಲ್ ಬರ್ತಾ ಇರೋದು ಪಾಲಿಕೆಗೆ ಮತ್ತೊಂದು ಹೊರೆಯಾಗಿದೆ. ಶ್ರೀಧರ್ ಮುಂಡರಗಿ, ಗ್ಯಾರಂಟಿ ನ್ಯೂಸ್.